ನಮಸ್ಕಾರ ವೀಕ್ಷಕರೇ, ಇಲೋ ಚಾನೆಲ್ಗೆ ಸ್ವಾಗತ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಮೊಸರಿನಿಂದ ಗಿಣ್ಣು ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ವೀಕ್ಷಕರೇ, ಮೊಸರಿಂದ ಗಿಣ್ಣು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ. ಅರ್ಧ ಲೀಟ್ರ್ ಮೊಸರು, 100 ಗ್ರಾಮ್ ಮಿಲ್ಕ್ ಮೇಡು, 2 ಹನಿ ವೆನಿಲಾ ಎಸೆನ್ಸ್, ಇವಿಷ್ಟು ಗಿಣ್ಣು ಮಾಡಲಿಕ್ಕೆ ಬೇಕಾಗೋ ವಸ್ತುಗಳು. ಒಂದು ಬೌಲಲ್ಲಿ ಸೋಸರಿಟ್ಟು ಅದ್ರ ಮೇಲೆ ತೆಳ್ಳಗಿಂದು ಬಿಳಿ ಬಟ್ಟೆ ಹಾಕಿ ಮೊಸರನ್ನು ಅದ್ರ ಮೇಲೆ ಹಾಕ್ಕೊಂಡು ಸೋಸ್ಕೋಬೇಕು. ನೀರೆಲ್ಲ ಮೊಸರದಿರೋ ನೀರೆಲ್ಲ ಇಳ್ದೋಗ್ತದಲ್ಲ, ಅದಕ್ಕಾಗಿ ಸೋಸ್ಕೊಳ್ಬೇಕು. ಮೊಸರಲ್ಲಿ ನೀರಿದ್ರೆ ಹುಳಿ ಬರ್ತದೆ, ಅದಕ್ಕೆ. ನಂತರ ಬಿಳಿ ಬಟ್ಟೆಯಲ್ಲಿ ಗಟ್ಟಿ ಮೊಸರು ಇರ್ತದಲ್ಲ, ಅದರಲ್ಲಿ ಸ್ವಲ್ಪ ನೀರು ಉಳ್ಕೊಂಡ್ರೆ ಅದನ್ನು ಹಿಂಡ್ಕೊಳ್ಬೇಕು. ಗಟ್ಟಿಯಾಗಿರೋ ಮೊಸರಿಗೆ ಮಿಲ್ಕ್ ಮೇಡ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ 2 ಹನಿ ಎಸೆನ್ಸ್ ಸೇರಿಸ್ಕೊಳ್ಬೇಕು. ಒಂದು ದಪ್ಪ ತಳದ ಪಾತ್ರೆಯಲ್ಲಿ ನೀರು ಹಾಕಿ, ನೀರಲ್ಲಿ ಈ ಥರದ್ದು ಪ್ಲೇಟ್ ಹಾಕಿ ಗ್ಯಾಸ್ ಮೇಲೆ ಇಟ್ಟು ನೀರು ಕುದಿ ಬಂದ ನಂತರ ಎಲ್ಲ ಮಿಶ್ರಣ ಮಾಡ್ಕೊಂಡಿದ್ವಲ್ಲ ಅದನ್ನ ಒಂದು ಡಬ್ಬದಲ್ಲಿ ಹಾಕಿ ಹಬೆಯಲ್ಲಿ 30 ನಿಮಿಷ ಸಣ್ಣ ಉರಿಲಿ ಬೇಯಿಸ್ಕೊಳ್ಬೇಕು. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾದ ಗಿಣ್ಣು ರೆಡಿಯಾಗಿದೆ. ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.